ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿಜೃಂಭಣೆಯಿಂದ ಜರುಗಿದ ಬೀದರ್ ಜಗನ್ನಾಥ್ ರಥಯಾತ್ರೆ. ಬೀದರ್ ಬಸವ ಕೇಂದ್ರ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಚನ ಪಿತಾಮಹ ಹಾಗೂ ಹಳಕಟ್ಟಿಯವರ ಜಯಂತಿ ಉತ್ಸವ. ಬೋರ್ವೆಲ್ ಹೆಸರಿನ ಮೇಲೆ ಲಕ್ಷಾಂತರ ರೂಪಾಯಿಗಳು. ಸದಸ್ಯರ ಆರೋಪ, ನಯಾ ಪೈಸೆಯ ವ್ಯವಹಾರಕ್ಕೆ ಆಸ್ಪದ ಇಲ್ಲ. ಮೊಹಮ್ಮದ್ ಗೌಸ್. ಸುದ್ದಿಯ ವಿವರಗಳು. ಬೀದರ್ನ ನೀಲಾಚಲ ಧಾಮದಲ್ಲಿ ಪ್ರತಿಷ್ಠಾಪನೆಗೊಂಡ ಜಗನ್ನಾಥ ದೇವರ ರಥಯಾತ್ರೆ ರವಿವಾರ ಜನಸಾಗರದ ಮಧ್ಯೆ ಹರ್ಷ ಉಲ್ಲಾಸದಿಂದ ಜರುಗಿತು. ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಸತ್ಯನಾರಾಯಣ ಮಂದಿರದ ಅಧ್ಯಕ್ಷರಾದ ಪ್ರಭಾಕರ್ ಮೈಲಾಪುರೆ, ಕಾರ್ಯದರ್ಶಿಯಾದ ನರಸಿಂಹ ದೀಕ್ಷಿತ್, ಅಶೋಕ್ ರಂಜತ್ತಲ್ ರವರು ರಥಯಾತ್ರೆಗೆ ಅರ್ಚನೆ, ಭೋಗ, ಆರತಿ, ಗೋಪೂಜೆಗೈದು ಮಧ್ಯಾಹ್ನ 12 ಗಂಟೆಗೆ ಅದ್ದೂರಿಯಾಗಿ ಚಾಲನೆ ಕೊಟ್ಟರು. ರಥಯಾತ್ರೆ ಮೈಲೂರು ಕ್ರಾಸ್, ಬೊಮ್ಮೆಗೊಂಡೇಶ್ವರ ವ್ರತ, ಬಸವೇಶ್ವರ ವ್ರತ, ಭಗತ್ ಸಿಂಗ್ ವ್ರತ, ಅಂಬೇಡ್ಕರ್ ವ್ರತ, ಚಿಕ್ಪೇಟ್ ಮೂಲಕ ರಾತ್ರಿ 7:30 ಗಂಟೆಗೆ ನೀಲಾಚಲ ಧಾಮ ತಲುಪಿತು. ಸುಮಾರು 7 ತಾಸುಗಳ ರಥಯಾತ್ರೆಯಲ್ಲಿ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದ ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡರು. ನೃತ್ಯ, ಭಜನೆ, ಕೋಲಾಟ, ಕೀರ್ತನೆ, ಸಂಕೀರ್ತನೆಯಲ್ಲಿ ದೇವರ ನಾಮ ಸ್ಮರಣೆ ಮಾಡುತ್ತಾ ಹೆಜ್ಜೆ ಹಾಕಿದರು. ಮಹಿಳೆಯರು, ಮಕ್ಕಳು ಅಬಲವೃದ್ಧರಾದಿಯಾಗಿ ಮೈಮೆರೆದು ಭಕ್ತಿ ಭಾವದಿಂದ ಕುಣಿದು ಕುಪ್ಪಳಿಸಿದರು. ಗುಜರಾತಿ, ರಾಜಸ್ಥಾನಿ, ರಜಪೂತ್ ಹೀಗೆ ಹೊರ ರಾಜ್ಯದಿಂದ ಬಂದು ಬೀದರ್ ನಿವಾಸಿಯಾದ ಎಲ್ಲ ಸಮುದಾಯದ ಜನ ಕೂಡ ಇದರಲ್ಲಿ ಶ್ರದ್ಧಾಪೂರ್ವಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಜಗನ್ನಾಥ್ ರಥಯಾತ್ರೆ ವಿವಿಧ ಮಾದರಿಯ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಪುಣೆಯಿಂದ ಆಗಮಿಸಿದ ರಂಗೋಲಿ ಕಲಾವಿದರು ದಾರಿಯುದ್ದಕ್ಕೂ ಬೃಹತ್ತಾದ ರಂಗೋಲಿಗಳನ್ನು ಬಿಡಿಸಿ ಗಮನ ಸೆಳೆದರು. ಭಗವಾ ಧ್ವಜ ಹಿಡಿದ ಭಕ್ತರು ರಾಮ, ಕೃಷ್ಣ, ಹನುಮಾನ್, ಬಲರಾಮ, ಸುಭೇದ್ರ, ಜಗನ್ನಾಥರ ಜಯಘೋಷ ಮೊಳಗಿಸಿದರು. ಭಕ್ತರ ಮೇಲೆ ಪುಷ್ಪ ವೃಷ್ಟಿಗೆ ಗೈಯಲಾಯಿತು. ರಥದಲ್ಲಿನ ಜಗನ್ನಾಥನಿಗೂ ನೈವೇದ್ಯ ಫಲಪುಷ್ಪಗಳನ್ನು ದಾರಿಯುದ್ದಕ್ಕೂ ಜನ ಸಮರ್ಪಿಸುತ್ತಾ ಸಾಗಿದ್ದು ವಿಶೇಷವಾಗಿತ್ತು. ರಥಯಾತ್ರೆ ದಾರಿಯುದ್ದಕ್ಕೂ ಬೀದರ್ನ ಗಣ್ಯರು ಕಸಬರಿಕೆ ಹಿಡಿದು ದಾರಿ ಸ್ವಚ್ಛಗೊಳಿಸಿ ಭಕ್ತಿ ಭಾವ ಮೆರೆದರು. ನೀಲಾಚಲ ಧಾಮದಲ್ಲಿ ರಾತ್ರಿ 12 ಗಂಟೆಯವರೆಗೂ ಜನ ಸರತಿ ಸಾಲಿನಲ್ಲಿ ನಿಂತು ಜಗನ್ನಾಥನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ರಥಯಾತ್ರೆಯಲ್ಲಿ ಡಾಕ್ಟರ್ ನಿಲೇಶ್ ದೇಶಮುಖ್ ಅವರು ಮಾತನಾಡುತ್ತಾ, ಈ ರಥಯಾತ್ರೆ ಬೀದರ್ನಲ್ಲಿ ಪುರಿಯ ಮಾದರಿಯಲ್ಲಿ ಅಲ್ಲಿನ ಪದ್ಧತಿಯಂತೆ ಜರುಗುತ್ತಿರುವುದು ಸೌಭಾಗ್ಯದಾಯಕವಾಗಿದೆ. ಪ್ರತಿ ರವಿವಾರಕ್ಕೊಮ್ಮೆ ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ ನೀಲಾಚಲ ಧಾಮದಲ್ಲಿ ನೃತ್ಯ, ಭಜನೆ, ಸಂಕೀರ್ತನೆ, ಪ್ರವಚನ ನಡೆಸಿಕೊಂಡು ಬರಲಾಗುತ್ತದೆ. ಪ್ರವಾಸದ ವ್ಯವಸ್ಥೆ ಕೂಡ ಮಾಡಲಾಗುತ್ತಿದೆ. ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಹೆಚ್ಚಿನ ಅರಿವು, ಆಚರಣೆಯಲ್ಲಿ ಮೂಡಿಸಲಾಗುತ್ತಿದೆ. ಪುರಿ ಜಗನ್ನಾಥನು ಜಗದ ನಾಥನಾಗಿದ್ದಾನೆ. ಆತನನ್ನು ಎಲ್ಲ ಸಮುದಾಯದವರು ಭೇದ ಭಾವರಹಿತವಾಗಿ ಆರಾಧಿಸುತ್ತಾರೆ. ಪುರಿಯ ಜಗನ್ನಾಥನ ಯಾತ್ರೆ ಬೀದರ್ನಲ್ಲೂ ಇದೀಗ ಹೆಚ್ಚಿನ ಪ್ರಚಾರದಲ್ಲಿ, ಆಚಾರದಲ್ಲಿ ಆಗುತ್ತಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ರಥಯಾತ್ರೆಯಲ್ಲಿ ಜಗನ್ನಾಥ್ ರಥಯಾತ್ರೆ ಅಧ್ಯಕ್ಷರಾದ ರಾಮಕೃಷ್ಣ ಸಾಳೆ, ನೀಲೇಶ್ ದೇಶಮುಖ್, ಹನುಮಯ್ಯ ಅರ್ಥಂ, ಶಿವರಾಮ್ ಜೋಶಿ, ರಾಜ್ಕುಮಾರ್ ಅಳ್ಳೆ, ವೀರ್ಶೆಟ್ಟಿ ಮಣಿಗೆ, ಸುಧೀರ್ ಶರ್ಮಾ, ರಾಮಕೃಷ್ಣ ಕಾಳೇಕರ್, ಗಿರೀಶ್ ಕುಲಕರ್ಣಿ, ಕವಿರಾಜ್ ಹಲಮಡಗಿ, ಆರತಿ ಶರ್ಮಾ, ಸಂಧ್ಯಾ ಜೋಶಿ, ಸಪ್ನಾ ಹಲಮಡಗಿ, ಅರುಣ್ ಅಳ್ಳೆ, ಶಿಲ್ಪಾ ಕುಲಕರ್ಣಿ, ಸುಮೇಧಾ ದೇಶಮುಖ್, ಮನೋಹರ್ ಕಾಳೆ ಮತ್ತಿತರರು ಪಾಲ್ಗೊಂಡಿದ್ದರು. राम हरे
राम राम हरे हरे ओ हरे कृष्णा 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 हरे 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 राम 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 हरे हरे ओ हरे कृष्णा 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 हरे हरे ओ हरे राम हरे हरे ओ हरे कृष्णा जगन्नाथ स्वामी की राधे राधे गोविंद राधे राधे गोविंद राधे 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 गोविंद ಬೀದರ್ ಬಸವ ಕೇಂದ್ರ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ವಚನ ಪಿತಾಮಹ ಫಗು ಹಳಕಟ್ಟಿಯವರ ಜಯಂತಿ ಉತ್ಸವ ಶರಣ ಸಂಗಮ ಕಾರ್ಯಕ್ರಮ ಬೀದರ್ನ ಬಸವ ಕೇಂದ್ರ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ಫಗು ಹಳಕಟ್ಟಿಯವರ ಪರಿಶ್ರಮದ ಫಲ ಇಂದು ನಮ್ಮ ಕೈಗೆ ವಚನ ಸಾಹಿತ್ಯ ಸಿಕ್ಕಿದೆ. ಫಗು ಹಳಕಟ್ಟಿ ಅನರ್ಘರತ್ನ ಎಂದು ಕಾರ್ಯಕ್ರಮ ಉದ್ಘಾಟಿಸಿ ಶ್ರೀ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ ನುಡಿದರು. ಸಸಿಗೆ ನೀರೆರೆದು ಉದ್ಘಾಟಿಸಿದ ಉಪನಿರ್ದೇಶಕರು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನ ಚನ್ನಬಸವಣ್ಣ ಎಸ್ಎಲ್ ಮುಂದುವರೆದು ಮಾತನಾಡಿ, ಇಂದು ಐಕ್ಯತೆಯ ಕೊರತೆ ಕಾಣುತ್ತಿದೆ, ಅಸಮಾನತೆ ತಾಂಡವಾಡುತ್ತಿದೆ. ಇದಕ್ಕೆ ಪರಿಹಾರ ಬಸವಣ್ಣನವರ ವಚನಗಳು ಮಾತ್ರ. ಅನ್ಯಾಯ, ಅತ್ಯಾಚಾರ, ಶೋಷಣೆಯಿಂದ ಸಮಾಜ ಕಟ್ಟಕ್ಕಾಗುವುದಿಲ್ಲ. ನೈತಿಕತೆ, ವೈಜ್ಞಾನಿಕತೆ, ವೈಚಾರಿಕತೆ ಆಧಾರದ ಮೇಲೆ ಬಸವಣ್ಣ ಸುಮೋಧರ ಸಮಾಜ ಕಟ್ಟಿದ್ದಾರೆ. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಎಂಬ ವಚನ ವ್ಯಕ್ತಿಗೆ ಜಾಗೃತಗೊಳಿಸಬಲ್ಲದು. ನಾವೆಲ್ಲರೂ ಓದಿ ಅವುಗಳನ್ನು ಆಚರಣೆಗೆ ಕಟ್ಟಿಬದ್ಧರಾಗಬೇಕು. ಬೀಸುವ ಗಾಳಿಯಲ್ಲೂ ಶರಣರ ವಚನಗಳಿವೆ, ಅವುಗಳನ್ನು ಆಸ್ವಾದಿಸಿಕೊಳ್ಳಬೇಕು ಎಂದು ಜನಜಾಗೃತರಾಗಿ ವ್ಯವಸ್ಥೆ ಸುಧಾರಿಸಲು ಸಹಕರಿಸಬೇಕು. ಪೊಲೀಸ್ ಇಲಾಖೆಗೆ ದೂರುವುದಕ್ಕಿಂತ ಸುಧಾರಿಸುವ ಕ್ರಮ ಅರಿಯಬೇಕು. ನನ್ನ ಅವಧಿಯಲ್ಲಿ ಅಪರಾಧ ಮುಕ್ತ, ನಾಶ ಮುಕ್ತ, ಅಪಘಾತ ಮುಕ್ತಕ್ಕಾಗಿ ಸಂಕಲ್ಪಿಸಿದ್ದು ತಕ್ಕ ಮಟ್ಟಿಗೆ ಇಲಾಖೆಯ ಸಹಕಾರದಿಂದ ನಾನು ಸ್ವಲ್ಪ ಸಾಧನೆ ಮಾಡಿರುವೆನು. ಇದರಲ್ಲಿ ನನ್ನ ಪಾತ್ರಕ್ಕಿಂತ ಸಿಬ್ಬಂದಿಗಳ ಸಹಕಾರ ಹೇಳುತ್ತಿರುವುದಾಗಿದೆ. ಕರ್ತವ್ಯದಲ್ಲಿ ಬದ್ಧತೆ, ಸಾರ್ವಜನಿಕರ ಸಂಕಷ್ಟ ಅರಿತು ಕೆಲಸ ಮಾಡುವ ಪರಿ ನಾವು ಶರಣರಿಂದಲೇ ಕಲಿತಿದ್ದೇವೆ. ಯಾವುದೇ ಅಧಿಕಾರಿ ಸ್ಥಾವರಕ್ಕೆ ಸೀಮಿತಗೊಳ್ಳದೆ ಜಂಗಮರಾಗಿ ಎಲ್ಲ ಕಡೆ ಕೆಲಸ ಮಾಡುವ ಮನೋಭಾವ ಅಳವಡಿಸಿಕೊಂಡರೆ ಒತ್ತಡದ ಬದುಕಿನಿಂದ ಸಂತೃಪ್ತಿ ಕಡೆಗೆ ಬರಬಹುದೆಂದು ತಮ್ಮ ಆತ್ಮವಿಶ್ವಾಸದ ಮಾತುಗಳನ್ನಾಡಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮಹೇಶ್ ಬಿರದರ್ ಅನುಭವ ನೀಡುತ್ತಾ, ಫಗು ಹಳಕಟ್ಟಿ ಬಾರದೆ ಇದ್ದಿದ್ದರೆ ವಚನ ಸಾಹಿತ್ಯ ಹಾಳಾಗುತ್ತಿತ್ತು. ಅಂದು ಜಗುಲಿ ಮೇಲೆ ಪೂಜಿಸಲ್ಪಡುತ್ತಿದ್ದ ವಚನ ತಾಡೋಲೆ ತಂದು ಮುದ್ರಣ ಮಾಡಿರುವುದರಿಂದಲೇ ಅವರು ನಮ್ಮ ವಚನ ಗುಮ್ಮಟರಾಗಿದ್ದಾರೆ. ಹಳಕಟ್ಟಿ ಮೇರು ವ್ಯಕ್ತಿತ್ವ ತನ್ನನ್ನೇ ತಾನೇ ಸಮಾಜಕ್ಕೆ ಸಮರ್ಪಿಸಿ ಕೊಡುವವರಾಗಿದ್ದರು. 35 ವರ್ಷ ಜೀವನದ ದಿನಗಳು ವಚನ ಸಂಸ್ಕರಣೆಗೆ ಮೀಸಲಾಗಿಟ್ಟಿದ್ದರು. ತನ್ನ ಮನೆಯನ್ನೇ ಮಾರಿ ಪುಸ್ತಕ ಗ್ರಂಥ ಪ್ರಕಟಿಸಿದ ದಾಸೋಹ ಮೂರ್ತಿಗಳವರು. ಒಂದು ವಿಶ್ವವಿದ್ಯಾಲಯ ಮಾಡುವ ಕಾರ್ಯ ಒಬ್ಬ ವ್ಯಕ್ತಿ ಮಾಡಿರುವುದು ಸಾಮಾನ್ಯ ಜನರಿಂದ ವಿವರಿಸಲು ಅಸಾಧ್ಯ ಎಂದರು. ಬಸವ ಕೇಂದ್ರ ಅಧ್ಯಕ್ಷರಾದ ಶರಣಬಸಪ್ಪ ಮಿಠಾರ ಅಧ್ಯಕ್ಷತೆ ವಹಿಸಿದರು. ಹುಣಸೂರಿನ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸಾಹಿತ್ಯ ವಹಿಸಿದರು. ಪ್ರಾಸ್ತಾವಿಕ ಕಸಾಪ ಅಧ್ಯಕ್ಷರಾದ ಶ್ರೀ ಸುರೇಶ್ ಚನ್ಶೆಟ್ಟಿ ಮಾತನಾಡಿದರು. ಸೋಮಶೇಖರ್ ಪಾಟೀಲ್, ಕೃಪಾ ಸಿಂಧು ಪಾಟೀಲ್, ರಜಿಯಾ ಬಳಬಟ್ಟಿ, ಸಂಜೀವ್ ಕುಮಾರ್ ಬಿರದರ್ ಅವರಿಗೆ ಗೌರವಿಸಿದರು. ಕೊನೆಯಲ್ಲಿ 28 ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು, ಮಹಿಳೆಯರು, ಯುವಕರು ಸೇರಿ ಚನ್ನಬಸವಣ್ಣ ಎಸ್ಎಲ್ ಅವರ ಸೇವೆಗೆ ಸನ್ಮಾನಿಸಿದರು. ವಾಯ್ಜಿನಾಥ್, ಸಜ್ಜನ್ ಶೆಟ್ಟಿ, ರೇವಣಪ್ಪ ಮೂಲ್ಗೆ ವಚನ ಸಂಗೀತ ನಡೆಸಿದರು. ಶಿವಶಂಕರ್ ಟೋಕರೆ ನಿರೂಪಿಸಿದರೆ, ವಿದ್ಯಾವತಿ ಬಲ್ಲೂರ್ ಸ್ವಾಗತಿಸಿದರೆ, ಶಿವಕುಮಾರ್ ಸಾಲಿ ವಂದಿಸಿದರು. ದೇವೇಂದ್ರ ಕರಂಜಿ ನೇತೃತ್ವದಲ್ಲಿ ಸರ್ ಅವರನ್ನು ಗೌರವ ಮಾಡಬೇಕಾಗಿ ಕೋರಿಕೆ. ಗುರುನಾಥ್ ಬಿರಾದರ್ ಗುತ್ತಿಗೆದಾರರ ಸಂಘದಿಂದ ಗುರುನಾಥ್ ಅಣ್ಣನವರು ಕೂಡ ಸನ್ಮಾನ ಮಾಡಬೇಕು. ನಮ್ಮೊಂದಿಗೆ ನಿಮ್ಮ ಸಮಯ ದಾಸೋಹ ಮಾಡಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ಮತ್ತೊಂದು ಸಲ ಎಲ್ಲ ಅತ್ಯಂತರ ಅಣ್ಣದಲ್ಲಿ ಸವಿನಯ ಪ್ರಾರ್ಥನೆ.
ಹೆಸರಾಗಿರ್ತಕ್ಕಂಥ ಒಬ್ಬ SP ಅವರು ಯಾರಿದ್ದಾರೆ, ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಚನ್ನಬಸವಣ್ಣ ಲಂಗೋಟಿ ಅವರು SP ಆಗಿ 1 ವರ್ಷ 5 ತಿಂಗಳಾಗಿರ್ಬೋದೇನೋ, 5 ತಿಂಗಳಾಯಿತು. 1 ವರ್ಷ 5 ತಿಂಗಳಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾವು ಕೂಡ್ತಿದ್ದೆವು, ಅವ್ರ ಜೊತೆ ಮಾತಾಡ್ತಿದ್ದೆವು. ಆಮೇಲೆ ಮತ್ತು ನಾನು ಹೇಳ್ತಿದ್ದೆ, ನಮ್ಮ ಮಠಕ್ಕೆ ನೀವು ಬರಬೇಕು ಅಂತ ಹೇಳ್ತಿದ್ದೆ ಅವರಿಗೆ, ನಮ್ಮ ಚನ್ನಬಸವಣ್ಣವ್ರಿಗೆ. ಅವರು ಆಗ್ಲಿ ಬುದ್ಧಿ ಅಂತಿದ್ರು, ಬರೋದಿಲ್ಲ ಅಂತ ಹೇಳ್ತಿದ್ದಿಲ್ಲ, ಆಗ್ಲಿ ಬುದ್ಧಿ ನೀವು ಎಂದು ಹೇಳ್ತೀರೋ ಅದು ಬರ್ತೀನೋ, ಅಲ್ಲೇ ಮತ್ತು ಊಟನೂ ಪ್ರಸಾದನೂ ಅಲ್ಲೇ ಮಾಡ್ತಾರೆ ಅಂತ ಹೇಳ್ತಿದ್ರು. ಅಂದಾಗ ಮತ್ತೆ ನನಗೆ ಖುಷಿ ಆಗ್ತಿತ್ತು. ಮತ್ತೊಂದು ಸಲ ಭೇಟಿಯಾದಾಗ ಮತ್ತೆ ಹೇಳ್ತಿದ್ದೆ, ಅವ್ರದ್ದು ಕೆಲಸದ ಒತ್ತಡದಲ್ಲಿ ಏನು ಮಾಡ್ತಿದ್ರು ಅಂದರೆ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಆದರೆ ನನಗೆ 1 ವರ್ಷ 5 ತಿಂಗಳಲ್ಲಿ ಏನು ಇಲ್ಲಿಂದ ಏನು ವರ್ಗಾಗಿ ಹೋಗ್ತಾರಲ್ಲ, ಸ್ವಲ್ಪ ಬೇಜಾರಾಗಿಲ್ಲ. ಯಾಕಂದರೆ ಒಬ್ಬ ಒಳ್ಳೆಯ ಅಧಿಕಾರಿಗಳು ನಮ್ಮಲ್ಲಿದ್ದರೆ ಏನಾಗ್ತದೆ ಅಂದರೆ ನಮ್ಮ ಸಮಾಜ ಸುಧಾರಣೆ ಆಗ್ತದೆ, ನಮ್ಮ ಜಿಲ್ಲೆ ಸುಧಾರಣೆ ಆಗ್ತದೆ. ಯಾಕಂದ್ರೆ ನಾನು ಪೇಪರ್ದಲ್ಲಿ ಎಲ್ಲ ಕಡೆ ಓದ್ತಿದ್ದೆ, ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು SP ಆಗಿ ಬಂದ ಮೇಲೆ ಈ ಗಾಂಜಾ ಅನ್ನೋದೇನಂತ ಇದನ್ನು ಪೇಪರ್ದಲ್ಲಿ ಓದಿದ್ದು ಹೇಳ್ತಾನೆ. ಈ ಗಾಂಜಾ ಮಾರವ್ರು ಏನಾಯ್ತಂದರೆ ಅವರೆಲ್ಲ ಹುಟ್ಟು ಅಡಗಿಸ್ಬಿಟ್ರು. ಆಮೇಲೆ ಇನ್ನು ಕಂಟ್ರಿ ಸೆರೆಗಳು ಮಾಡೋರಾಗಲಿ, ಇಸ್ಪೆಟ್ ಆಡೋರಾಗಲಿ, ಜೂಜ್ ಆಡೋರಾಗಲಿ, ಇನ್ನು ಬೇರೆ ಬೇರೆ ಕೆಟ್ಟ ಚಟಗಳೇನು ನಡೀತಿದ್ದಲ್ಲ, ಅದು ಸಂಪೂರ್ಣವಾಗಿ ಹತೋಟಿಯಲ್ಲಿ ತಂದು ಒಳ್ಳೆಯ ಅಧಿಕಾರಿ ಅಂತ ಹೆಸರು ಪಡೆದವ್ರು ಯಾರಿದ್ರೆ ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು. ನೋಡಿ ಎಷ್ಟು ಚೆನ್ನಾಗಿ ಅವ್ರ ತಾಯಿ ನಮ್ಮ ಸಿದ್ದಣ್ಣ ಲಂಗೋಟಿ ಅವರಾಗಲಿ, ತಾಯಿ ಕಲ್ಯಾಣಮ್ಮ ಲಂಗೋಟಿ ಅವರಾಗಲಿ ಎಷ್ಟು ಸಂಸ್ಕಾರ ಮತ್ತು ಎಷ್ಟು ಚೆನ್ನಾಗಿ ಹೆಸರಿಟ್ಟಾರ ಚನ್ನಬಸವಣ್ಣ. ಭಾಳ ಚಂದ ಹೆಸರಿಟ್ಟಾರೆ. ಯಾಕಂದರೆ ಸಣ್ಣವರಿದ್ದೇನೋ ಅವ್ರ ಜೊತೆನ ನನ್ನ ಜೊತೆ ಓಡಾಡ್ತಿದ್ರು. ನಾನು ಇಳ್ಕದಾಗಲಿ, ಪ್ರಭಾತ್ ಬೇರಿ ಒಳಗೆ, ಇಲ್ಲಿ ಮಾತು ಜೋಡಿಗೆ ಜೊತೆಯಲ್ಲಿದ್ದಾಗ ನಮ್ಮ ಜೊತೆ ಓಡಾಡ್ತಿರು, ಮಾತಾಡ್ತಿದ್ರು. ಅವ್ರು ಇಂಥ ದೊಡ್ಡ ಅಧಿಕಾರಿ ಆಗ್ತಾರಂದರೆ ಅದೆಲ್ಲ ಯಾರ ಆಶೀರ್ವಾದ ಅಂದರೆ ಅದು ಬಸವಾದಿ ಶರಣರ ಆಶೀರ್ವಾದನೇ ಅವ್ರಿಗೆ ನಿಜವಾಗಿ ಎಲ್ಲ ಬೆನ್ನೆಲುಬಾಗಿದೆ. ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಯಾಕಂದರೆ 12ನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ಈ ನೆಲದಲ್ಲಿ ಕೇವಲ ಏನಂತಂದರೆ ಪ್ರವಚನ ಮಾಡಿಲ್ಲ, ಕೇವಲ ವಚನಗಳನ್ನು ಬರೀಲಿಲ್ಲ, ಬರದಂತೆ ಬದುಕಿದ್ರು. ಸೊ ಅಂತಹ ಬಸವಾದಿ ಶರಣರ ವಚನಗಳನ್ನು ಮತ್ತೆ ಏನಂತಂದರೆ ಮುನ್ನೆಲೆಗೆ ತಂದವರು, ಮತ್ತೆ ಅವುಗಳನ್ನು ಮರುಮುದ್ರಣಗಳನ್ನು ಮಾಡಿ ಅವುಗಳನ್ನು ಹುಡುಕಿ ತೆಗೆದು ಅವರ ಜೀವನ ಎಷ್ಟು ಏನಂತಂದರೆ ಕಷ್ಟ ಇತ್ತು ಅನ್ನುವಂಥದ್ದನ್ನು ಈಗಾಗಲೇ ಮುಖ್ಯ ಪ್ರವಚನಕಾರರು ತಮ್ಮ ತಿಳಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಏನಂದರೆ ಅವರ ಸಂಘರ್ಷದ ಬದುಕಿನ ಮಧ್ಯಕ್ಕೂ ಏನಂದರೆ ಫಗು ಅಳಕಟ್ಟಿಯವರು ಶರಣರು ಅವುಗಳನ್ನು ಮತ್ತೆ ವಾಪಸ್ ಏನಂತಾರೆ ಮರುಮುದ್ರಣ ಮಾಡಿದ್ರು. ಇವತ್ತು ನಮಗೆ ಏನು ವಚನ ಸಾಹಿತ್ಯ ಸಿಗ್ತಾ ಇದೆ ಅದು ಅವರು ಮಾಡಿರುವಂತಹ ಶ್ರಮದ ಒಂದು ಪ್ರತಿಫಲ ಅಂತ ನಾವು ಹೇಳ್ಬೋದು. ಯಾಕಂದರೆ ಒಂದು ಕಡೆ ವಚನದಲ್ಲಿ ಉಲ್ಲೇಖ ಬರ್ತದೆ, ನಾನು ತಪ್ಪಾಗಿದ್ದರೆ ಕ್ಷಮಿಸಬೇಕು, 1,70,000 ವಚನಗಳು ಏನಂದರೆ ಬಸವಾದಿ ಶರಣರ ಸಮಯದಲ್ಲಿ ಬರೆಯಲ್ಪಟ್ಟಿದ್ವು ಅಂತ ಹೇಳ್ತಾರೆ. ಈಗ ನಮ್ಮ ಹತ್ರ ಇರುವಂಥದ್ದು ಕೇವಲ ಒಂದು 15,000 ರಿಂದ 20,000 ವಚನಗಳು ಮಾತ್ರ ಅವೈಲೇಬಲ್ ಇದ್ದಾರೆ. ಅದು ಅಷ್ಟೇ ವಚನಗಳಲ್ಲಿ ಎಷ್ಟೊಂದು ಏನಂತಂದರೆ ತತ್ವಜ್ಞಾನ ಇದೆ, ಎಷ್ಟೊಂದು ವಿಚಾರಗಳಿದೆ, ಎಷ್ಟೊಂದು ಏನಂದರೆ ವೈಜ್ಞಾನಿಕವಾದಂಥ ನೆಲೆಗಟ್ಟಿನ ಮೇಲೆ ಆ ಸಮಯದಲ್ಲಿ ಒಂದು ಪರ್ಯಾಯ ಸಮಾಜವನ್ನು ಬಸವಣ್ಣನವರು ಕಟ್ಟಿದ್ದಾರೆ ಅಂತಂದರೆ ಅದು ಸಾಮಾನ್ಯ ಮಾತಲ್ಲ. ಇವತ್ತು 1,70,000 ವಚನಗಳೇನಾದರೂ ಸಿಕ್ಕಿದ್ದಿದ್ರೆ ಬಹುಶಃ ಅದರಂತಹ ಅದ್ಭುತವಾದಂತಹ ಸಾಹಿತ್ಯನೇ ಈ ಜಗತ್ತಿನಲ್ಲಿ ಬಹುಶಃ ಇರಲಿಕ್ಕಿಲ್ಲ ಅಂತ ಅನ್ಸುತ್ತೆ. ವಿಷಯಗಳಿದ್ದಾವೆ ನೋಡಿ. ಪರ್ಯಾಯ ಸಮಾಜ ಕಟ್ಟುವುದು 12ನೇ ಶತಮಾನದಲ್ಲಿ ಅಷ್ಟು ಸರಳವಾದ ಕೆಲಸ ಆಗಿರಲಿಲ್ಲ. ಇವತ್ತೇ ನಾವು ಏನಂತಂದರೆ ಸಾಕಷ್ಟು ನಾವೆಲ್ಲ ಒಂದು ದೇಶದ ಸಂವಿಧಾನದ ಅಡಿಯಲ್ಲಿದ್ದರೂ ಕೂಡ ನಾವು ಜಾತಿ, ಧರ್ಮ, ಇನ್ನೊಂದು ಬೇರೆ ಬೇರೆ ಒಂದು ಇವುಗಳಲ್ಲಿ ನಾವು ಏನಾದರೆ ಡಿವೈಡ್ ನಮಗೆ ಕೈಗೆ ಸಿಗುವ ಹಾಗೆ ಮಾಡೋದು. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನಂದರೆ ನಾನು ಪೊಲೀಸ್ ಇಲಾಖೆಗೆ ಬಂದಿದ್ದೂ ಒಂದು ಭಾಳ ವಿಶೇಷ ವಿಷಯ ಇದೆ, ಅದನ್ನು ಇಲ್ಲಿ ಹಂಚ್ಕೊಳ್ತೇನೆ. ನಾನು ಮೊದಲು ಏನಂತಂದರೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಮೊದಲು ನಾನು ಸೆಲೆಕ್ಷನ್ ಆಗಿದ್ದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸರಿ ಎಕ್ಸಾಮ್ ಬರೆದಾಗ ನನಗೆ ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ ಆಗಲಿಕ್ಕೆ ಅಥವಾ ಏನಂತಂದರೆ ಪೊಲೀಸ್ ಇಲಾಖೆ ಬರಲಿಕ್ಕೆ ಎರಡಕ್ಕೆ ಅವಕಾಶ ಇತ್ತು ನನಗೆ. ಅಷ್ಟು ನಾನು 4th ರ್ಯಾಂಕ್ ಇತ್ತು ನಾನು.
ಅವಾಗ ಮೈಸೂರಿನಲ್ಲಿ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವ್ರದ್ದು ಏನಂದರೆ ಪ್ರವಚನ ನಡೀತಾ ಇದ್ದಂಥ ಸಮಯ. ಸೊ ನನಗೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ನಾನು ಅವಾಗ ಇದು ಮೈಸೂರಿನಲ್ಲಿ ಪ್ರೊಫೆಷನಲ್ ಆಗಿ ಏನು ವಾಣಿಜ್ಯ ತೆರಿಗೆ. ಸೊ ಆ ಸಂದರ್ಭದಲ್ಲಿ ಅವ್ರನ್ನ ಅಂದರೆ ಮುಂಜಾನೆ ಬೇಗ ಹೋದರೆ ಅವರು ಒಂದು ಕಡೆ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ರು, ಅಲ್ಲಿ ಒಂದು ಕಡೆ ಕೂತ್ಕೊಂತಿದ್ರು. ಯಾರಾದರೂ ಆಸಕ್ತಿ ಒಂದು 8-10 ಜನ ಇದ್ರೆ ಅವ್ರ ಹತ್ರ ಸುಮ್ಮನೆ ಹೋಗಿ ಕೂತ್ಕೊಳ್ಳೋದು, ಏನಾದರೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅಪ್ಪ ಸುಮ್ಮನೆ ಕೇಳಿಸ್ಕೊಳ್ಳೋರು. ಲಾಸ್ಟ್ಗೆ ಏನಂದರೆ ಅವ್ರಿಗೆ ಹೇಳಿರುವಂಥ 1-2 ಮಾತುಗಳನ್ನು ಹೇಳಿ ಹೋಗ್ತಿದ್ರು. ಅವ್ರ ಜೊತೆ ನಡಿಬೇಕಾದ್ರೆ ನಾವೆಲ್ಲ ಏನಂದರೆ ಗಾಂಧೀಜಿ ಅವ್ರನ್ನಂತೂ ನೋಡಿಲ್ಲ, ಬಟ್ ಅವ್ರ ಜೊತೆ ನಾವೇನಂದ್ರೆ ಯುವಕರಿಂದ ನಾವು ನಡೆಯೋಕ್ಕೆ ಆಗ್ತಿಲ್ಲ, ಅಷ್ಟು ಸ್ಪೀಡ್ ಏನಂತಂದ್ರೆ ಅವ್ರದ್ದು ವಾಕಿಂಗ್ ಅಪ್ಪ. ಸೊ ಅವಾಗ ನಾನು ನನ್ನ ಮನಸ್ಸಿನೊಳಗಿದ್ದನ್ನು ಅವರಿಗೆ ಕೇಳಿದೆ, ಬುದ್ಧಿ ನಾನು ಏನಂದರೆ ಮತ್ತೆ ಹಿಂಗೆ ಎಕ್ಸಾಮ್ ಬರೋದು ಪಾಸ್ ಆಗಿದ್ದೀನಿ, ನಾನು ಪೊಲೀಸ್ ಇಲಾಖೆಗೆ ಹೋಗ್ಬೇಕಾ ರೆವಿನ್ಯೂ ಇಲಾಖೆಗೆ ಹೋಗ್ಬೇಕಾ ಅನ್ನೋ ಒಂದು ಅನುಭವ ಬಂದುಬಿಟ್ಟಿದೆ ನನಗೆ ಹೇಳ್ತಂದೆ. ನೀವು ಏನೇನು ಅಧ್ಯಯನ ಮಾಡಿದ್ರಿ ಅಂತ ಕೇಳೋದು. ನಾನು ಹೇಳಿದೆ ನಾನು ಓದಿರುವಂಥದ್ದು ಕ್ರಿಮಿನಾಲಜಿ, ಫಾರೆನ್ಸಿಕ್ ಸೈನ್ಸು ಇದು ಎಲ್ಲ ಅಂತ ಹೇಳಿದೆ. ಆಮೇಲೆ ಅದಕ್ಕೆ ನನಗೆ ಸ್ವಲ್ಪ ಪೊಲೀಸ್ ಇಲಾಖೆಗೆ ಹೋಗಬೇಕು ಅನ್ನೋವಂಥದ್ದು ಭಾಳ ಮನಸ್ಸಲ್ಲಿ ಇನ್ನೂ ಸ್ವಲ್ಪ ಆ ಕಡೆ ನನಗೆ ಜಾಸ್ತಿ ಒಲವಿದೆ. ಅವಾಗ ಸಿದ್ದೇಶ್ವರಪ್ಪರ ಅಂದರೆ ಗಣಾಚಾರ ತತ್ವನ ಫಾಲೋ ಮಾಡ್ಬೇಕಂತ ಇದ್ದೀವಿ ಅಂತ ಅಷ್ಟೇ ಅನ್ನೋರು ನನಗೆ ಅದೇನೋ ನನಗೆ ಅವರು ಒಂದು ನೀಡಿದ ಒಂದು ಮಾರ್ಗದರ್ಶನ ಅಥವಾ ಸೂಚ್ಯವಾಗಿ ನನಗೇನೋ ಆ ಮಾರ್ಗದಲ್ಲಿ ಹೋಗು ಅಂತ ಹೇಳೋದು ಅಂತೇಳಿ ನಾನು ಭಾವಿಸಿ ನಾನು ಏನಂತಂದರೆ ಇವತ್ತು ರೆವಿನ್ಯೂ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿ ಆಗ್ಬೋದಾಗಿತ್ತು. ಆದರೆ ನಾನು ಪೊಲೀಸ್ ಇಲಾಖೆನ ಏನಂದರೆ ಆಯ್ಕೆ ಮಾಡಿಕೊಂಡು ಬಂದೆ. ಯಾವಾಗ ನಮ್ಮ ಈ ಭೂಮಿ ಮೇಲೆ ಒಂದು ಅಸಮಾನತೆ ಮತ್ತು ಅನ್ಯಾಯ, ಅತ್ಯಾಚಾರ, ಕಂದಾಚಾರ ಇಂಥವೆಲ್ಲ ಉಂಟಾದಂಥ ಸಂದರ್ಭದಲ್ಲಿ ಕಾಲಕ್ಕೆ ಮಹಾಚೇತನರು ಉದಯಿಸಿ, ಕಾಲಕ್ಕೆ ಮಹಾಚೇತನರು ಉದಯಿಸಿ ಅಂತಂದರೆ ನಮ್ಮನ್ನು ತಿದ್ದಿ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ನೋಡುವುದು ಗೌತಮ ಬುದ್ಧರು ಬಂದರು, ಮಹಾವೀರ್ ಬಂದರು. ವಿಶೇಷವಾಗಿ ಮೇರು ವ್ಯಕ್ತಿತ್ವದಲ್ಲಿ 12ನೇ ಶತಮಾನದಲ್ಲಿ ಜಾತಿ, ವರ್ಗಭೇದ ಸಮಾಜ ನಿರ್ಮಾಣ ಮಾಡಿರ್ತಕ್ಕಂಥ ಬಸವಣ್ಣನವರು ಬಂದಿರತಕ್ಕಂಥದ್ದು 12ನೇ ಶತಮಾನದಲ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕು. ಇಷ್ಟೊಂದು ಬಸವಣ್ಣನವರು 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗಿ ಅನುಭವ ಮಂಟಪವನ್ನು ರಚನೆ ಮಾಡೋದು. ಅನುಭವ ಮಂಟಪವನ್ನು ರಚನೆ ಮಾಡುವ ಮುಖಾಂತರಲ್ಲಿ 770 ಅಮರಗಣಗಳು, 196,000 ಶರಣರು, 330 ವಚನಕಾರರು, 35 ಜನ ವಚನಕಾರ್ತಿಯರು, ಹೀಗೆ ಅನೇಕ ಜನರು ಜಾತಿ, ವರ್ಗಭೇದ ಮರೆತು ಪ್ರತಿಯೊಬ್ಬರು ಏನಂತಂದರೆ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಸಮಾಜದ ಆಗುಹೋಗುಗಳ ಬಗ್ಗೆ ಚರ್ಚಿಸಿರ್ತಕ್ಕಂಥ ವೇದಿಕೆ ಅಂತ ಯಾವುದಾದ್ರೂ ವಿಶ್ವದಲ್ಲಿ ಯಾವುದಾದ್ರೂ ಅಂದರೆ ಅದು ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪ ಅಂತ ನಾವು ಹೇಳಬೇಕಾಗ್ತದೆ. ಚಂದ್ರ ಮೇಲೆಗೆ ಇಟ್ಕೊಂಡು ಅವ್ರು ಹಾಗೆ ಹೀಗೆ ತಿಳಿದಾಗ ಐತಂತ, ಯಾಕಂದ್ರೆ ಅವ್ರ ಬಗ್ಗೆ ಗೊತ್ತಿಲ್ಲ ನಾವು ಯಾರೂ ಇಲ್ಲ. ಆದ್ರೆ ಸುಮ್ಮನೆ ಒಂದು ಸ್ವಲ್ಪ ಆಗಾಗ ಅವ್ರ ಜೊತೆ ಮೊದಲ ಒಂದಿಷ್ಟು ವಿಷಯಗಳು, 1-2 ವಿಷಯಗಳ ಅವ್ರ ಜೊತೆ ಹಂಚ್ಕೊಡ್ತೀನಿ. ಒಂದು ವೇಳೆ ನಮ್ಗೆಲ್ಲ ಗೊತ್ತಿದೆ, ಬೀದರ್ ಜಿಲ್ಲೆಯಲ್ಲಿ ಅನೇಕ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಕೆಲವರು ಮಾತ್ರ ಒಂದಿಷ್ಟು ಹೆಜ್ಜೆಯ ಗುರುತುಗಳನ್ನ ಬಿಟ್ಟು ಹೋಗ್ತಾರೆ. ಅಂತ ಹೆಜ್ಜೆಯ ಗುರುತುಗಳನ್ನ ಬಿಟ್ಟು ಹೋದರಲ್ಲಿ ನಮ್ಮೆಲ್ಲರ ನೆಚ್ಚಿನ ಹಿರಿಯರಾಗಿರುವಂತ ಚನ್ನಬಸವಣ್ಣ SL ಸರ್ ಅವರು ಬೀದರ್ನಲ್ಲಿ ಪೊಲೀಸ್ ಇಲಾಖೆ ಸಹಜವಾಗಿಯೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಬಹಳ ಸಲ ಏನಾಗಿತ್ತು ಅಂದ್ರೆ ಅನೇಕ ಕ್ರೈಮ್ಗಳಲ್ಲಿ ಭಾಗವಹಿಸ್ತಾ, ಅಕ್ರಮ ಕೆಲಸಗಳಲ್ಲಿ ಯಾರು ಭಾಗವಹಿಸ್ತಾರೋ ಅವ್ರ ಸುತ್ತಮುತ್ತಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆ ಕೆಲಸಗಳನ್ನು ಮಾಡ್ತಾ ಇದೆ. ಆದರೆ ನಮ್ಮ ಚನ್ನಬಸವಣ್ಣ ಸರ್ ಅದು ಬಿಟ್ಟು ಒಂದು ಹೆಜ್ಜೆ ಆಚೆಗೆ ಬಂದ್ಬಿಟ್ಟು ಬಹಳ ಸಲ ನಮಗೆಲ್ಲ ಗೊತ್ತಿದೆ. ಇವತ್ತಿನ ನಮ್ಮ ಪೂಜ್ಯರು ಶ್ರೀಗಳು ಹೇಳ್ತಾ ಇದ್ರು, ನಮ್ಮ ಲಿಂಗಸೂರಿನ ಮಹಾಸ್ವಾಮೀಜಿಯವರು ಮಠದಲ್ಲಿ ಅವ್ರು ಯಾವುದೋ ಊರಿಗೆ ಹೋಗ್ಯಾರ ಅಂತ ಗೊತ್ತಾಗಿ ಆ ಮಠದಲ್ಲಿ ಸುಮಾರು 15-20 ಲಕ್ಷ ರೂಪಾಯಿ ಕಳ್ಳತನ ಮಾಡಿಬಿಟ್ಟು ಇಷ್ಟೆಲ್ಲ ನಮ್ಮ ಸ್ವಾಮೀಜಿಯವ್ರ ಮಠಕ್ಕೂ ಬಿಡ್ಲಿಲ್ಲಪ್ಪ ಕಳ್ಳರು, ಈ ತರ ಕಳು ಮಾಡಿದಾರ ಅಂತ ಹೇಳ್ತಾ ಇದ್ದಾಗೆ ನಾನು ಪೂಜ್ಯರಿಗೆ ಹೇಳ್ತಿದ್ದ, ಅಪ್ಪರೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ SP ಸಾಹೇಬ್ ಬಂದಾರ, ನಮ್ಗೆಲ್ಲರಿಗೂ ಅಭಯಸ್ಥ ನೀಡಿದಾರ. ಎಷ್ಟು ಜನ ಬೀದರ್ ನಾಗರಿಕರು ನೀವು ಮನೆಯಿಂದ ಹೊರಗೆ ಹೋಗ್ತಿರೋ, ಹೋಗುವಾಗ ನಮ್ಮ ಸ್ಟೇಷನ್ ಒಂದು ಸಣ್ಣದ ಮಾಹಿತಿಯನ್ನು ಕೊಟ್ಬಿಡಿ, ನಿಮ್ಮ ಮನೆಯನ್ನ ಕಾಯುವಂತ ಕೆಲಸಗಳು ನಾವು ಇಲಾಖೆದವ್ರು ಮಾಡ್ತೀವಿ ಅಂತ. ಬಹುಶಃ ಬೀದರ್ ಜಿಲ್ಲೆಯಲ್ಲಿ ಇಂಥ ಕೆಲಸಗಳನ್ನ ಯಾರು ಮಾಡಿದ್ರು ನಮ್ಗೆ ಸಿಗಲ್ಲ. ಅದಕ್ಕೆ ಮತ್ತೆ ಎಲ್ಲಕ್ಕಿಂತ ಬಹಳ ವಿಶೇಷವಾಗಿಂದಲ್ಲ, ಅವ್ರ ಪಕ್ಕ ಬೀದರ್ ಮಾತ್ರನೇ ಅವ್ರು ಬಳಸ್ತಾ ಇದ್ರು. ಅದಕ್ಕೆ ನಿಗರಾಣಿ ಅಂತಕ್ಕಂಥ ಒಂದು ಹೆಸರನ್ನ ಪಡೆದ ಮೂಲಕ ನೀವು ನೋಡೋ ಸಂಚಾರಿ ಇಲಾಖೆಯಲ್ಲಿ
ಅವರು ಒಂದು ದೊರೆಯನ್ನ ಪದನೇ ಬಿಟ್ಬಿಟ್ಟಿದ್ರು. ಹೆಲ್ಮೆಟ್ ಏನಿದ್ರು ಸಹ ನಮ್ಗೆ ಹೋಗ್ಬಿಟ್ಟು ದೊರೆ ಅಂತಕ್ಕಂಥ ಅನೇಕ ಶ್ಲೋಗಗಳನ್ನು ಕೊಡೋದ್ರ ಮೂಲಕ ಬೀದರ್ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ಸಂಚಾರಿಯಲ್ಲಿ ಅನೇಕ ಈ ತರ ಹೊಸ ಹೊಸ ಕೆಲಸ ಕಾರ್ಯಗಳು ತಂದಿದ್ದು ನಮಗೆಲ್ಲ ನೆನಪಿದೆ. ಇತ್ತೀಚಿನ ದಿನಗಳೇ ಮಕ್ಕಳೇ ನಾಡಿನ ಭವಿಷ್ಯ ಅಂತ ಇಟ್ಕೊಂಡು ಈ ಮಕ್ಕಳು ಯಾಕೋ ಬೇರೆ ಬೇರೆ ಚಟಗಳಲ್ಲಿ ಅವರು ಬಲಿಯಾಗ್ತಾ ಇರ್ತಕ್ಕಂಥ ವಾಸ್ತವನ ಅರ್ಥ ಮಾಡಿಕೊಂಡು ಇರುವಂತ ಪ್ರೌಢಶಾಲೆಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಆ ಮಕ್ಕಳಿಗೆ ಗೊತ್ತಾಗದ ರೀತಿಯಲ್ಲಿ ಅಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡುವ ಮೂಲಕ ಆ ಶಾಲೆಯ ಮುಖ್ಯಸ್ಥರುಗಳನ್ನ ನಮ್ಮ ಜಯದೇವಿ ಯಲ್ಲಾಪುರ ಮೇಡಮ್ ಅವರಿಗೆ ಗೊತ್ತಿದೆ. ಅವರು ದತ್ತಗಿರಿ ಶಾಲೆಯಲ್ಲಿ ಪ್ರಾಂಶುಪಾಲ ಆಗಿ ನಮ್ಮ ಪರಿಷತ್ತಿನ ಕಾರ್ಯದರ್ಶಿಗಳಿಗೆ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಂತರ ಎಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಆ ಶಾಲೆಯ ಒಂದು ವಿದ್ಯಾರ್ಥಿಗಳನ್ನ ಅಲ್ಲಿ ಮಾಡೆರೇಟ್ ತರ ಮಾಡಿಬಿಟ್ಟು ಆ ಶಾಲೆಯಲ್ಲಿ ಏನ್ ನಡೀತಾವ ಚಟುವಟಿಕೆಯನ್ನು ಗಮನಿಸಿ ಆ ಶಾಲೆಯಲ್ಲೂ ಅಂತ ಮಕ್ಕಳು ಇಂಥ ಅಕ್ರಮ ಚಟುವಟಿಕೆ ಭಾಗವಹಿಸಿದ್ರೆ ಅವ್ರಿಗೆ ಗೊತ್ತಿಲ್ಲದಾಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟರೆ ಹಿಂದಿರುವಂತ ಎಲ್ಲರನ್ನ ಸದೆ ಬಡ್ದು ಸರಿ ತರುವಂತ ಕೆಲಸಕ್ಕೆ ಮುಂದಾಗಿರುವಂತ ಈ ಜಿಲ್ಲೆಯ ಸೇವೆ ಸಲ್ಲಿಸಿದ ಏಕೈಕ SP ಸಾಹೇಬರು ಯಾರಿದ್ರೆ ಅದು ಚನ್ನಬಸವಣ್ಣ ಸರ್ ಅಂತ ಅಭಿಮಾನದ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿರ್ತೀನಿ. ಬೀದರ್ ನಗರ ಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷ ಮೊಹಮ್ಮದ್ ಗೋಸ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯು ನಡೆಯಿತು. ಸಭೆಯಲ್ಲಿ ನಗರದಲ್ಲಿ ಚರಂಡಿ, ರಸ್ತೆಗಳ ಸ್ವಚ್ಛತೆ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಸದಸ್ಯರು ಚರ್ಚೆ ಮಾಡಿದರು. ನಗರಸಭೆ ಪ್ರತಿಪಕ್ಷದ ಸದಸ್ಯ ಶಶಿ ಹೊಸಳ್ಳಿ ಮಾತನಾಡಿ, ನಗರದಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಕೆಲಸಗಳಾಗಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. ಪ್ರತಿಯೊಂದು ಕಾಮಗಾರಿಗಳ ಟೆಂಡರ್ ಕರೆಯುವಲ್ಲಿ ಭಾರಿ ಹೇರಾಪೇರಿ ನಡೆದಿದೆ. ಈ ಬಗ್ಗೆ ಸಭೆಯಲ್ಲಿ ಪೌರಾಯುಕ್ತ ಅಧ್ಯಕ್ಷರ ಗಮನಕ್ಕೆ ತಂದರೂ ಅವರು ಸರ್ವಾಧಿಕಾರಿಗಳಂತೆ ವರ್ತಿಸಿದ್ದಾರೆ ಎಂದು ದೂರಿದರು. ಸ್ಪಷ್ಟ ಬಹುಮತದಿಂದ ಅಧಿಕಾರದಲ್ಲಿದ್ದೇವೆ ಎನ್ನುವ ಗರ್ವ ಅರ್ಧರಾಗಿದೆ. ನಡೆದಿರುವ ಗೋಲ್ಮಾಲ್ ತನಿಖೆ ಮಾಡಲು ಕಾನೂನು ಹೋರಾಟ ಮಾಡಲಾಗುವುದು ಎಂದರು. ಇನ್ನೋರ್ವ ಸದಸ್ಯ ಮಾತನಾಡಿ, ಪ್ರಯೋಜನೆಯಲ್ಲಿ ಅನುಮೋದನೆ ಪಡೆದಿರುವ ಸುಮಾರು 50 ಲಕ್ಷ ರೂಪಾಯಿದಲ್ಲಿ 2 ಕೋವೆ ಬಾವಿ ಕೊರೆಯಲು ಹಣ ಮೀಸಲಾಗಿರಿಸಲಾಗಿತ್ತು. ನಗರದ ಸಭೆ ದಾಖಲೆಯಲ್ಲಿ ವಾರ್ಡ್ ಸಂಖ್ಯೆ 5ರಲ್ಲಿ ಕೊಳವೆ ಬಾವಿ ಕೊರೆಯಲಾಗಿದೆ ತಿಳಿಸಿದ್ದಾರೆ. ಆದರೆ ನಮ್ಮ ವಾರ್ಡ್ನಲ್ಲಿ ಬೋರ್ವೆಲ್ ಕೊರತೆ ಇದೆ, ಹಣ ಲೂಟಿ ಮಾಡಿದ್ದಾರೆ, ಹೀಗಾಗಿ ಬೋರ್ವೆಲ್ ಕಳ್ಳತನವಾಗಿದೆ. ಇದರ ವಿರುದ್ಧ ಪ್ರಕರಣ ದಾಖಲಿಸಿ ತಪ್ಪಿಸಿದರ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯಿಸಲಾಗಿದೆ ಎಂದರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೋಸ್ ಅವರು ಮಾತನಾಡಿ, ಸದಸ್ಯರು ಸಭೆಯಲ್ಲಿ ಗಮನಕ್ಕೆ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಗರಸಭೆಯಲ್ಲಿ ಒಂದು ನಯ ಪೈಸೆಯೂ ಅವ್ಯವಹಾರ ಮಾಡಲು ಅವಕಾಶ ಇಲ್ಲ. ಪ್ರತಿಯೊಂದಕ್ಕೂ ಪೌರಾಯುಕ್ತ, ಎಇ ಹಾಗೂ ಅಧ್ಯಕ್ಷರ ಹಸ್ತಾಕ್ಷರ ಇಲ್ಲದೆ ಹಣದ ವ್ಯವಹಾರ ನಡೆಯುವುದಿಲ್ಲ ಎಂದು ಸದಸ್ಯ ಮಾಡಿರುವ ಆರೋಪ ತಳ್ಳಿಹಾಕಿದ ಅವರು, ಹಾಗೇನಾದರೂ ಅವ್ಯವಹಾರ ನಡೆದರೆ ಸೂಕ್ತ ಕ್ರಮ ಜರುಗಿಸುವುದಾಗಿ ಎಂದು ಭರವಸೆ ನೀಡಿದರು. ನಗರಸಭೆ ಮೂಲಕ ಆದಾಯ ಅಂಗಡಿಗಳ ಸರ್ಕಾರಿ ಕಚೇರಿಯಿಂದ ಬರಬೇಕಾದ ತೆರಿಗೆ ಟ್ಯಾಕ್ಸ್ ಹಣ, ಈ ಹಣ ಬಾರದಿದ್ದರೆ ಅಭಿವೃದ್ಧಿ ಮಾಡಲು ಸಾಧ್ಯವಾಗುವುದಿಲ್ಲ ಎಂದ ಅವರು, ಬ್ರಿಮ್ಸ್ ಆಸ್ಪತ್ರೆಯಿಂದಲೇ ಸುಮಾರು 7 ಕೋಟಿ ರೂಪಾಯಿ ತೆರಿಗೆ ಹಣ ಬರಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಪೌರಾಯುಕ್ತರು ಹಾಗೂ ಆಡಳಿತಾಧಿಕಾರಿ ಸಿಬ್ಬಂದಿಗಳು ಇದ್ದರು. बहुत ही विषयों पे चर्चा हुई. 1 नंबर से लेकर 35 वार्ड में हर बात पे चर्चा हुई और सबकी सहमति से मीटिंग बहुत अच्छे से हुआ. हमारे माताजी नहीं थे उपाध्यक्ष, वो तिरुपति को गए थे. पूरे काउंसलरों की सहमति से बहुत अच्छे से मीटिंग हुआ और डेवलपमेंट के बारे में 35 काउंसलर्स ने मिलकर बहुत अच्छा मीटिंग चलाया और जो भी एजेंडों पे बात हुई है वो उसको डेवलपमेंट हम करके देंगे बोल के इतना बोलते हैं. मैं अपनी बात खत्म कर दूँ. सर बोरेल का चोरी क्या की बोल रहे थे, उसको क्या वो ये म्यूनसिपाली में जो भी बात उठाते हैं उसके बारे में एक्शन लेंगे. वो आज कंप्लेंट कर रहे हैं हमारे साउथ भाई काउंसलर, जो बोर का क्या तो उसके बारे में मैं देख के आपको उसका डिटेल दूँ. सर ब्लेंडर मशीन का क्या है सर? 20 लाख की ब्लेंडर मशीन का क्या चर्चा हुई? वो हमारे शशि भाई हमारे काउंसलर वो जो बात उठाए थे, ऑलरेडी वो गाड़ी आके ठहरी है. उनको कोई तो मिसगाइड किया था कि गाड़ी नहीं है, वैसी कुछ हो गया है. ऑलरेडी गाड़ी आके ठहरी है और उस गाड़ी का अभी गाड़ी दिखाने के लिए बोल रहे थे सर. बिल्कुल गाड़ी देखते हैं, बिल्कुल गाड़ी है, रखे भी है. और म्यूनसिपाली में 100 रुपये भी ऐसा नहीं ले सकते क्योंकि हर चीज़ का फाइल तैयार होता है. फाइल होने के बाद कहे उसमें है नहीं JE AEE कमिश्नर्स अध्यक्ष सबका साइन होने के बाद पेमेंट हो. सर महिलूर के स्कूल के सर्वे नंबर में ज़मीन महंगी हो गई है, उसके लिए ऐसे कुछ फोर्जरी काम करते हैं, उसके ऊपर हम एक्शन लेंगे. मीटिंग में RO साहब टैक्स जो है वो प्रोसीजर से हो रहा है और अच्छा हो रहा है. इस बार RO साहब भी अच्छा काम कर रही है, उनकी टीम जो भी है. और गवर्नमेंट ने भी एक जियो निकाला है, फिर 5% डिस्काउंट दिया है. अभी 15 डेज चांस है आपको, अगर आप 15 डेज के अंदर भरेंगे तो आपको है नहीं एक्स्ट्रा चार्ज नहीं लगेगा, फाइन नहीं लगेगा, वो उसका बेनिफिट है. अभी 15 डेज टाइम है आपको. बिल्कुल सचिव बोल रहे थे कि ये रेवेन्यू के
कलेक्शन नहीं करे, हमारे डिपार्टमेंट से रेवेन्यू कलेक्शन नहीं करे, इस वास्ते हमारे बीदर की डेवलपमेंट और जहाँ का वहाँ पड़े हुए बोलकर मिनिस्टर साहब बोल रहे थे। आप लोगों की सोशल मीडिया के माध्यम से मुबारकबाद देता हूँ। आपका जब से सोशल मीडिया आया है, प्रिंट मीडिया आया है, हम आज जो भी डेवलपमेंट हो रहे हैं आप लोगों की वजह से ही हो रहे हैं, क्योंकि आप लोग छोटे छोटे कंप्लेंट जब तक यूट्यूब पे डाल देते हैं, जब जाकर उसको ऑफिसर्स अटेंड कर बहुत से कंप्लेंट को कंप्लेंट करे हैं और कर रहे भी, और बहुत अच्छा से आप लोगों का बहुत बहुत धन्यवाद बोलता हूँ। डेवलपमेंट हो रहा है। सर शशि अवस्थल ने बोले थे नया टेंडर बुलाओ बोल के, उसका क्या है? उसका भी करेंगे। जो ब्रिम्स के बारे में अभी मैं मीटिंग में बोला, क्योंकि देखो वो तो बीमार लोग रहते हैं वहाँ पे, वो हमारा टैक्स, ये भी गवर्नमेंट का ही टैक्स बाकी है, वो भी गवर्नमेंट है। हम कोशिश करेंगे तो कुछ माफ हो जाएगा सर। नहीं, उसके लिए प्रिंसिपल सेक्रेटरी को हम लेटर लिखेंगे। मैं कोशिश करूंगा। सर कितना है सर टैक्स? 7 करोड़ के अबव है, 7 करोड़ के अबव है। तो प्रिंसिपल सेक्रेटरी को, मिनिस्टर साहब को उनके नॉलेज में डाल के उनको बात करके मैं ये करूँगा। नहीं साहब, उसके लिए 3 दिन पहले हमने डिस्कस किया है। नहीं 3 दिन पहले उसके लिए डिस्कस किया है। ये जो अब जो वो शॉर्टेज है क्या सर? नहीं, आप लोगों से बहुत ही आप ये करें कि प्रार्थना करें आप सब हम मिलकर कि डेंगू इधर ना आए, क्योंकि इधर बहुत सारे लोग अच्छे हैं, यहाँ ना आए। हम कोशिश करेंगे उसको रोकने की। आप हम सब मिलके, अगर हम भी, आपका भी अच्छा सुझाव दीजिए। सर फुटपाथ पे जो बैठे हैं गरीब लोग बैठ के उसकी रोटी चला रहे हैं, वो रोजी रोटी। पहले जो भी फुटपाथ पर बैठे हैं उनको 2 बार नमस्ते करता हूँ और सलाम करता हूँ, क्योंकि जो लोग पैदल चलने वाले हैं वो रोड पर चल रहे हैं, एक्सीडेंट ज़्यादा हो रहे हैं। ये है नहीं गवर्नमेंट का ऊपर से जियो आया सो है, ये ना तो हमारी म्यूनसिपालिटी से है, ना तो है नहीं तहसील ऑफिस से है, ये ऊपर से गवर्नमेंट से ऑर्डर आए हैं। पूरे स्टेट लेवल में चल रहे हैं फुटपाथ के लेवल पे, ये सिर्फ बिदर में नहीं, पूरे स्टेट लेवल पे चल तो रहा है। आप उनको उठा रहे, उनको बगैर बोले ही, उनको कुछ माहिती भी नहीं दे, कुछ लेटर भी नहीं दिए, उठा के उनकी आप लोगों को मालूम, कारवार करने के लिए बैठने के टाइम पे उनका दुकान नहीं रहता वहाँ पे। नहीं, आप लोगों को मालूम होना चाहिए, आपके सोशल मीडिया से 4 दिन से ऑलरेडी 4-5 दिन से फुटपाथ निकाला जा रहा है। तो जब है नहीं न्यू सिटी में निकाला जा रहा था तो ओल्ड सिटी के लोगों को टारगेट कर रहे थे। अब ओल्ड सिटी को निकाला गया है तो आप बोल रहे हैं कि गरीब लोगों का निकाला जा। ऐसा कोई भेदभाव नहीं है, हम सबके लिए इक्वल है। न्यू सिटी, ओल्ड सिटी या इधर का फुटपाथ उधर का फुटपाथ, ऐसा नहीं है। हम सिटी को क्लीन करने के लिए कर रहे हैं, और कोई गरीब आदमी अगर दिन तमाम बंडी लगा के जाता है तो उसको हम तकलीफ नहीं दे रहे। आप वहाँ परमानेंट वहाँ कुछ कर रहे हैं तो उनको हम डिस्टर्ब कर रहे हैं। और आप सभी को 2 बार नमस्ते करते हैं। आप सब लोग हमारा सहयोग कीजिए, हम आपके साथ हैं। ಇವತ್ತು ಮಂತ್ರಿಗಳಾಗಿ 9 ತಿಂಗಳಾಯಿತು, ಇದು 2ನೇ ಸಭೆ. ನಾವು ಮಾನ್ಯ ಸದಸ್ಯರಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಲ್ಲಿ ಎಲ್ಲ ಸದಸ್ಯರು ಮನವಿ ಮಾಡಿದೆವು, ಪ್ರತಿ ತಿಂಗಳೊಂದು ಸಾಮಾನ್ಯ ಸಭೆ ಆಗಬೇಕು. ನಗರದಾಗ ಯಾವುದೇ ರೀತಿಯ ಸ್ವಚ್ಛತೆ ಕಾರ್ಯಗಳು ನಡೆದಿಲ್ಲ, ಲೇಬರ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಪ್ಯೂರಿಫೈರ್ ಸರಿಯಾಗಿ ಆಗ್ಲತ್ತಿಲ್ಲ ಅಂಥೇಳಿ ಭಾಳಷ್ಟು ಜನ ಸದಸ್ಯರು ಏನದಂದ್ರೆ ಇವತ್ತು ಒತ್ತಡ ಹೇರ್ಯಾರ. ನಾವು ಕೂಡ ನಮ್ಮದು ಮುನ್ಸಿಪಾಲ್ಟಿ ಅಧ್ಯಕ್ಷರಲ್ಲಿ ಮನವಿ ಮಾಡಿದೆವು, ಪ್ರತಿ ತಿಂಗಳೊಂದು ಮೀಟಿಂಗ್ ಕರಿಬೇಕು, ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನು ಬುಡಾ ಮೆಂಬರು ಆದಷ್ಟು ಬೇಗ ಮಾಡಬೇಕು. ಮಂತ್ರಿಗಳು ವಿಶೇಷ ಕಾಳಜಿ ವಹಿಸಿ ಬೀದರ್ ನಗರಸಭೆ ಏನದಂದ್ರೆ ಮಹಾನಗರ ಪಾಲಿಕೆ ಮಾಡಲಿಕ್ಕೆ ಏನು ಮೊದಲಿನ ಸರ್ಕಾರದಾಗ ಆಗ್ಯದ, ಅದಕ್ಕೆ ಮಹಾನಗರ ಪಾಲಿಕೆ ಮಾಡಲಿಕ್ಕೆ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ಲಿಯರ್ ಮಾಡಿಸ್ಬೇಕು ಅಂಥೇಳಿ ಇವತ್ತು ಈ ಸಭೆಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದವರೆಲ್ಲರೂ ಮನವಿ ಮಾಡಿದೆವು. ಟೆಂಡರ್ ಕುರಿತು ಯಾವ ಗೊಂದಲಗಳವ ಈಗಾಗಲೇ ಅದರಲ್ಲಿ ಬರ್ಸಿವಿ ನಾವು. ಕೆಲವು ಟೆಂಡರ್ಗಳು ಕಳೆದ ಸಲ 15 ಲಕ್ಷ ಇದ್ದೀವಿ, ಈ ಸಲ 7 ಲಕ್ಷ ಕೊಟ್ಟರೆ. ದಿನ ಬೀದಿ ವ್ಯಾಪಾರಿಗಳ ಬಳಿ ದುಡ್ಡು ವಸೂಲು ಮಾಡ್ತಾರೆ. ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಕಾನೂನು ಪ್ರಕಾರ 1 ವರ್ಷ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಯಾರ. ಆದರೆ ಯಾವುದೇ ರೀತಿ ಅದಕ್ಕೆ ನಾವು ತಕ್ಷಣವಾಗಿ ಕ್ರಮ ತಗೊಳ್ಬೇಕು, ಅದು ರದ್ದು ಮಾಡಬೇಕು ಅಂಥೇಳಿ ನಾವು ಮನವಿ ಮಾಡಿದೆವು. ಮತ್ತು ಪೌರಾಯುಕ್ತರಿಗೆ ಇನ್ನೊಂದು ಸಲ ಮನವಿ ಮಾಡ್ತೇವೆ. बोरवेल हम एक्शन प्लान में रखे, चोरी हो गया वहाँ है दिख रहा नहीं, तो क्या बोलना, चोरी हो गया बोलना पड़ता है। 2 बोर रखे थे हम, देखो यहाँ उसका पूरा ये है हमाकन 50 लाख का टोटल पैकेज। देखो वार्ड नंबर 5, 8, 20, वार्ड नंबर 8, ये 5, 8, 20, 24, ये वार्ड में 50 लाख के बोरवेल रखे, जिसमें मेरा भी वार्ड है, वार्ड नंबर 5। वो वार्ड में मैं देख रहा हूँ तो बोरवेल मार दिए कहते, मगर पूरे चोरी हो गए। वो
एक बोरल नहीं मिल रहा, मैं बोल रहा हूँ कौन चोरी करा उसको केस करो बोलो मैं पैसे उठाए कौन उठाया वो नहीं मालूम कौन है गुत्तेदार वो बोलो मैं कौन है वहाँ मालूम है उनको मेरे को क्या मालूम कौन गुत्तेदार है सर अगर चाहिए मेरे को हमारे वार्ड में बोर नहीं मिले तो मैं भूख हड़ताल कर रहा हूँ या म्यूनसिपालिटी के सामने टेंट मार को पूरे महल्ले के लोगों को लाके बैठ रहा हूँ मैं अध्यक्ष देखेंगे ढूंढ को निकालेंगे बोल रहे हैं अध्यक्ष ನಮಗೇನು ಮಾಹಿತಿ ಕೊಟ್ಟಿರು 2 ಸಲ ಆಗ್ಯದಂತ ಕಳೆದ 1 ಸಲ ದುಡ್ಡು ಇಟ್ಟಿದ್ದು ಕ್ಯಾನ್ಸಲ್ ಆಗ್ಯದ 2ನೇ ಸಲಕ್ಕೆ ಈಗ ಒಂದು ಮಷಿನ್ ತಂದಾರ ಅದು ಒಳ್ಳೆ ರೀತಿ ಕೆಲಸ ಮಾಡೋ ಮಷಿನ್ ಅನಿಸ್ಲತ್ತದ ಆದ್ರೆ ಇವ್ರಿಗೆ ಒಂದು ಮನವಿ ಮಾಡ್ತೇವೆ 2 ವರ್ಷ ಹಿಡಿದು ಒಂದು ಗ್ಲಾಡರ್ ಮಷಿನ್ 2 ಸಲ ಟೆಂಡರ್ ಕರೀತಾರೆ ಆದ್ರೆ ಇಲ್ಲಿ ಏನದ ಟೆಂಡರ್ ಮಾಡೋ ಪ್ರಕ್ರಿಯೆದಾಗ ಭಾಳ ಹೆರಪೇರಿ ಮಾಡತ್ತಾರ ಅದು ಸರಿಪಡಿಸ್ಕೋಬೇಕು ಅಂತೇಳಿ ನಾವು ಪೌರಾಯುಕ್ತರಿಗೆ ಒತ್ತಾಯ ಮಾಡ್ತೀವಿ ನೋಡ್ರಿ ಅಧ್ಯಕ್ಷರಿಗೆ ಇವತ್ತು ಅವ್ರ ಮೆಜಾರಿಟಿ ಅದ ಇವತ್ತು ಕಾಂಗ್ರೆಸ್ ಮೆಜಾರಿಟಿ ಅದ ಅವ್ರ ಜೊತೆ JDSನವ್ರು ಕೆಲವರು ಸೇರ್ಯಾರ ಅವ್ರು ಇವತ್ತು ಮೆಜಾರಿಟಿ ತಾಕತ್ ತೋರಿಸ್ಲತ್ತಾರ ಆದ್ರೆ ಈ ಕಾನೂನು ಮುಂದೆ ಯಾವ ಮೆಜಾರಿಟಿ ಏನು ಮಾಡಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರ್ದಾರೆ ಅದರೊಳಗೆ ಇವ್ರು ಎಷ್ಟು ಮೆಜಾರಿಟಿ ಇದ್ರೆ ಭೀ ತಪ್ಪು ಮಾಡ್ರೆ ಸಿಕ್ಕಾಕೋತಾರೆ ಅವ್ರ ಮೇಲೆ ಶಿಕ್ಷೆ ಆಗೇ ಆಗ್ತದೆ ಅಂತೇಳಿ ನೌಬದ್ನ ಸ್ವಾಮಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ 2 ತಿಂಗಳಿಗೊಮ್ಮೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದೆ ಉಚಿತ ತಪಾಸಣೆ ಜೊತೆಗೆ 2 ದಿವಸದ ಔಷಧಿ ನೀಡಲಾಗುತ್ತಿದೆ ಈಗಾಗಲೇ ಆಸ್ಪತ್ರೆಯ ಬಗ್ಗೆ ಬಹಳ ಒಳ್ಳೆಯ ಒಪಿನಿಯನ್ ಎಲ್ಲರೂ ನೀಡುತ್ತಿದ್ದಾರೆ ಎಂದರು ಆಸ್ಪತ್ರೆ ಸ್ಥಾಪನೆ ಪ್ರಾರಂಭದ ಮೂಲ ಉದ್ದೇಶ ನೌಬದ್ ಒಂದು ರೀತಿಯಲ್ಲಿ ಬೀದರ್ ನಗರ ಪ್ರದೇಶದಿಂದ ಹೊರಗಿರುವ ಪ್ರದೇಶ ಸುತ್ತಮುತ್ತ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದವರಿದ್ದಾರೆ ಆಸ್ಪತ್ರೆಯ ಕಟ್ಟಡ ನೋಡಿದರೆ ಬಹಳ ದುಬಾರಿ ಚಿಕಿತ್ಸೆ ನೀಡುತ್ತಿರಬಹುದು ಎನ್ನುವ ಭಾವನೆ ಇರುವುದು ನನ್ನ ಗಮನಕ್ಕೆ ಬಂದಿದೆ ಆದರೆ ಆ ರೀತಿ ಇಲ್ಲ ಇಲ್ಲೊಂದು ಸುಸಜ್ಜಿತ ಆಸ್ಪತ್ರೆ ಅವಶ್ಯಕತೆ ಇದೆ ಅನ್ನುವ ಕಾರಣಕ್ಕೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಬಡ ಜನರ ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆ ಸೌಲಭ್ಯ ಕಲ್ಪಿಸುವುದೇ ನಮ್ಮ ಗುರಿಯಾಗಿದೆ ಎಂದು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಹಾಗೂ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಅವರು ಮಾತನಾಡಿ ತಿಳಿಸಿದ್ದಾರೆ ಈಗಾಗಲೇ ನಮ್ಮಲ್ಲಿ ಹೃದಯ ಸಂಬಂಧಿ ಮಕ್ಕಳ ಚಿಕಿತ್ಸಾ ಸೌಲಭ್ಯ ಸ್ತ್ರೀ ರೋಗ ಸಂಬಂಧಿಸಿದ ಚಿಕಿತ್ಸೆ ಎನೆಮಿಯಾ ಶುಗರ್ ಪೇಷಂಟ್ ಟೈಫಾಯ್ಡ್ ಪೇಷಂಟ್ಗಳು ವೈರಲ್ ಫೀವರ್ ಸೇರಿದಂತೆ ಮೈನರ್ ಇಂದ ಮೇಜರ್ ಚಿಕಿತ್ಸೆ ಕೂಡ ನಮ್ಮಲ್ಲಿ ನೀಡುತ್ತಿದ್ದೇವೆ ಎಂದರು ಈ ಕುರಿತಾಗಿ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಪ್ರೀತಿ ಬಿರದರ್ ಡಾಕ್ಟರ್ ಮಹೇಶ್ ರೆಡ್ಡಿ ಅವರು ಮಾತನಾಡಿದರು ಡಾಕ್ಟರ್ ಮಹೇಶ್ ರೆಡ್ಡಿ MD ಜನರಲ್ ಮೆಡಿಸಿನ್ ಇಲ್ಲಿ ಕನ್ಸಲ್ಟೆಂಟ್ ಫಿಷಿಯನ್ ಆಗಿ ವಿಸಿಟ್ ಕೊಡ್ತಿದ್ದು ಸ್ವಾಮಿ ಮಲ್ಟಿ ಸ್ಪೆಷಾಲಿಟಿಯಲ್ಲಿ ಇವತ್ತು 7ನೇ ತಾರೀಕರಂದು ಫ್ರೀ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನೌಬಾದಲ್ಲಿ ಇದು ಎಲ್ಲ ಥರ ಫೆಸಿಲಿಟಿ ಇರೋದು ಜನರಲ್ ಮೆಡಿಸಿನ್ನು ಮತ್ತು OBG ಪಿಡಿಯಾಟ್ರಿಕ್ಸು ಮತ್ತು ಸರ್ಜರಿ ಎಲ್ಲ ಥರದ್ದು ಆಗ್ತಿದ್ದು ಇವತ್ತು ಫ್ರೀ ಕ್ಯಾಂಪ್ ಸಂಬಂಧ ಆದಷ್ಟು ಜನರು ಬೇಗ ಬಂದು ಸವಲತ್ತನ್ನು ಪಡೆದುಕೊಳ್ಳಬೇಕು ಇನ್ವೆಸ್ಟಿಗೇಷನ್ಸ್ ಅದನ್ನು ಫ್ರೀಯಲ್ಲಿ ಆಗ್ತಿದ್ದಾವೆ ಮತ್ತು 4 ರಿಂದ 5 ದಿನದ ಟ್ಯಾಬ್ಲೆಟ್ಸು ಗುಳಿಗೆಗಳನ್ನು ಫ್ರೀಯಾಗಿ ಕೊಡ್ತಿದ್ವಿ ಮತ್ತು ಅಡ್ಮಿಷನ್ ಮಾಡಿ ಗ್ಲೂಕೋಸ್ ಆಗಲಿ ಆ್ಯಂಟಿಬಯೋಟಿಕ್ಸು ಏನೇನು ಬೇಕು ಥರದ ಟೆಸ್ಟ್ ಮಾಡಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟನ್ನು ಕೊಡಲಾಗಿದ್ದು ಆದಷ್ಟು ಜನರು ಬಂದು ಸವಲತ್ತನ್ನು ಪಡೆದುಕೊಳ್ಳಬೇಕು ಮತ್ತು 24/7 ಸರ್ವಿಸ್ ಅವೈಲೇಬಲ್ ಇದ್ದು ಯಾವಾಗೂ ಬಂದಿದ್ದರೆ ಜನರಿಗೆ ಅನುಕೂಲವಾಗಿ ಸರ್ವಿಸ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಡಾಕ್ಟರ್ ಬ್ರಹ್ಮಾನಂದ ನಾವು ಎವ್ರಿ 2 ಮಂತ್ಸಿಗೆ ಒಂದು ಸಲ ಒಂದು ಫ್ರೀ ಕ್ಯಾಂಪನ್ನು ಕಂಡಕ್ಟ್ ಮಾಡ್ತಾಯಿದ್ವಿ ಸ್ವಾಮಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಈ ಉದ್ದೇಶ ಏನಂದರೆ ಇದು ಸಿಟಿ ಔಟ್ಸ್ಕರ್ಟಲ್ಲಿ ಬರುತ್ತೆ ಇಲ್ಲಿ ಯಾವುದೇ ಥರ ಒಂದು ಒಳ್ಳೆ ಹಾಸ್ಪಿಟಲ್ ಕೊರತೆ ಇತ್ತು ಅದನ್ನು ನೋಡೇ ನಾವೇನದ ಸ್ಟಾರ್ಟ್ ಮಾಡೀವಿ ಹಾಸ್ಪಿಟಲ್ ಈಗ ಒಂದು 2-3 ಮಂತ್ಸ್ಲಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಜನ ಬರ್ತಾ ಇದ್ದಾರೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಇದನ್ನು ಮಾಡ್ತಾಯಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತೊಗೊಳ್ಳಿ ಈ ಹಾಸ್ಪಿಟಲ್ ಒಂದು ಒಳ್ಳೆ ಡೆವಲಪ್ ಆಗಲಿ ಜನರಿಗೆ ಒಂದು ಒಳ್ಳೆ ಸೇವೆ ಕೊಡಲಿ ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡೀವಿ ಮತ್ತು ಅದು ಅದೇ ಥರ ಸೈಮಲ್ಟೇನಿಯಸ್ ಕ್ಯಾಂಪ್ಸ್ಗಳು ಕೂಡ ಕಂಡಕ್ಟ್ ಮಾಡ್ತೀವಿ ಆ ಕ್ಯಾಂಪಲ್ಲಿ ಏನಿರ್ತದೆ ಅಂದ್ರೆ ಬಂದಿದ್ದ ಪೇಷಂಟ್ಸ್ಗಳಿಗೆಲ್ಲ ಫ್ರೀ ಚೆಕಪ್ ಮಾಡೋದಾಗಲಿ ಆಮೇಲೆ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ 1-2 ದಿವಸದ್ದು ಮತ್ತು ಯಾವುದೇ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇತ್ತು ಇನ್ವೆಸ್ಟಿಗೇಷನು ಮಾಡ್ತಾಯಿದ್ವಿ ಮತ್ತು ಯಾವುದೇ ಪ್ರೊಸೀಜರ್ ಚಿಕ್ಕ ಪ್ರೊಸೀಜರ್ ಬೇಕು ಅವರಿಗೆ ಅದನ್ನು ಫ್ರೀ ಇದರಲ್ಲೇ ಮಾಡ್ತಾಯಿದ್ವಿ ಅದಕ್ಕೆ ಎಲ್ಲ ಮ್ಯಾಕ್ಸಿಮಮ್ ಜನರಿಗೆ ನಾನು ರಿಕ್ವೆಸ್ಟ್ ಮಾಡೋದಂದರೆ ಏನಂದರೆ ಎಲ್ಲ ಮ್ಯಾಕ್ಸಿಮಮ್ ಜನ ಬನ್ನಿರಿ ಈ ಕ್ಯಾಂಪ್ ದಿನದ ಒಂದು ಸದುಪಯೋಗ ತೊಗೊಳ್ಕೊಡ್ರಿ ಉಪಯೋಗ ತೊಗೊಳ್ರಿ ಅಂತೇಳಿ ಕೇಳ್ಕೊಳ್ತೀನಿ ಅಷ್ಟೇ ಮತ್ತೊಂದು ಏನಂದರೆ ಈ ಜನರಲ್ ಬಿಲ್ಡಿಂಗ್ ನೋಡಿದ ತಕ್ಷಣ ಭಾಳ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ ತಲೆಯಲ್ಲಿ ಈ ಬಿಲ್ಡಿಂಗ್ ನೋಡಿದ ತಕ್ಷಣ ಎಷ್ಟು ಕಾಸ್ಟ್ಲಿ ಇದನೋ ಎಷ್ಟು ಫೀಸ್ ಚಾರ್ಜ್ ಮಾಡ್ತಾರೋ ಅಂತ ಹೇಳೋದು ನಾನು ಭಾಳಷ್ಟು ಪೇಷಂಟ್ ಹತ್ರ ಫೀಡ್ಬ್ಯಾಕ್ ತೊಗೊಂಡಿನಿ ಬಂದ ತಕ್ಷಣ ಪೇಷಂಟ್ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಹೋಗುವಾಗ ಕೇಳ್ತಾರೆ ಸರ್ ಭಾಳ ಫೀಸ್ ಭಾಳ ಕಡಿಮೆ ಅದ ರೀ ನಾವು ಭಾಳ ತಿಳ್ಕೊಂಡಿದ್ವಿ ಅಂತ ಹೇಳ್ತಾರೆ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ದೂರ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ನಾವು ಭಾಳ ಅತಿ ಕಡಿಮೆ ದರದಲ್ಲಿ
ಎಲ್ಲ ಥರ ಕನ್ಸಲ್ಟೇಷನ್ ಚಾರ್ಜಸ್ ಆಗಲಿ, ಇನ್ವೆಸ್ಟಿಗೇಷನ್ ಚಾರ್ಜಸ್ ಆಗಲಿ, ಅಡ್ಮಿಷನ್ ಚಾರ್ಜಸ್ ಆಗಲಿ, ಸರ್ಜರೀಸ್ ಆಗಲಿ ಎಲ್ಲ ನಾವು ಭಾಳ ಒಂದ್ಸಲ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ. ಇಷ್ಟು ಕಡಿಮೆ ದುಡ್ಡದಲ್ಲಿ ಎಲ್ಲೂ ಆಗಲ್ಲ. ನಮಗೊಂದು ಸೇವೆ ಮಾಡ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಕೇಳ್ಕೊಳ್ಳೋದಷ್ಟೇ. ಬಿಜೆಪಿ ಎಂಪಿ ಸುಧಾಕರ್ ಗೆಲುವಿಗೆ ಕೃತಜ್ಞತೆ ಸಲ್ಲಿಸಲು ನೆಲಮಂಗಲದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಭಾನುವಾರ ಏರ್ಪಡಿಸಿದ್ದ ಮೈತ್ರಿ ಹಬ್ಬ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಮದ್ಯದ ಬಾಟಲುಗಳನ್ನು ಜನರಿಗೆ ಹಂಚಲಾಗಿದೆ. ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಭಾಷಣ ಬಿಗಿಯುವ ಬಿಜೆಪಿ ಎಣ್ಣೆ ಬಾಟಲ್ಗಳನ್ನು ಹಂಚಿರುವುದು ಟೀಕೆಗೆ ಗುರಿಯಾಗಿದೆ. ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕರು ಶ್ರೀನಿವಾಸ್ ಮೂರ್ತಿ, ಬಿಜೆಪಿಯ ತಾಲೂಕಾ ಅಧ್ಯಕ್ಷ ಜಗದೀಶ್ ಚೌಧರಿ ನೇತೃತ್ವ ವಹಿಸಿದವರು. ಜನ ನೀರು ಕೊಡೋಣ, ನೀರು ಕೊಡೋಣ, ನೀರು ಕೊಡೋಣ. ಸುತ್ಕೊಂಡವ್ರು ನಾವು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.